ನಾನು ಆಗಲೇ ಹೇಳ್ತಾ ಇದ್ದೆ, ಭಗವಾನ್ ದೇತಾ ಹೈ ತೋ ಛಪ್ಪಡ್ ಫಾಡ್ಕೆ ದೇತಾ ಹೈ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆರ್ ಅಶೋಕ್ ಅವರೇ, ಸ್ವಾಗತ. ವಾಟ್ ಎ ವಿಕ್ಟ್ರಿ ಟುಡೇ. ನಮಸ್ಕಾರ. ಹೇಳಿ ಸರ್. ಈ ಗೆಲುವಿನ ನಿರೀಕ್ಷೆಯಲ್ಲಿದ್ರ ಬಿಜೆಪಿಯವರು? ಗೆಲುವಿನ ನಿರೀಕ್ಷೆಯಲ್ಲಿದ್ರಿ. ಈ ಥರ ದೊಡ್ಡ ಒಂದು ಅಂತರ ಸಿಗುತ್ತೆ ಅನ್ನೋ ಒಂದು ರಿಸಲ್ಟ್ ಏನು ಬಂದಿದೆ, ಇದು ಡಬಲ್ ಖುಷಿ ಆಗುವಂಥ ಒಂದು ರಿಸಲ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಸಂತೋಷ ಅಲ್ಲ, ಸಂತೋಷ ಪ್ಲಸ್ ಸಂತೋಷ, ಅಂದರೆ ಡಬಲ್ ಸಂತೋಷ ಆಗೋ ರೀತಿ ಬಿಹಾರ ಜನತೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಜೋಡಿಗೆ ಒಂದು ಬೆಂಬಲವನ್ನು ಕೊಟ್ಟು ದೇಶಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ದೇಶ ಸುಭದ್ರವಾಗಿರಬೇಕು, ದೇಶದ ಅಭಿವೃದ್ಧಿ ಆದರೆ ನಮ್ಮ ರಾಜ್ಯನೂ ಕೂಡ ಅಭಿವೃದ್ಧಿ ಆಗ್ತೈತೆ ಅನ್ನೋ ಒಂದು ಸ್ಪಷ್ಟ, ಅಂದರೆ ಬಿಹಾರಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಡಬಲ್ ಇಂಜಿನ್ ಸರ್ಕಾರ ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ ರೀತಿಯಲ್ಲಿ ಜನ ಕಾಡ್ತಾ ಇದ್ದಾರೆ. ಇದೊಂದು ಸಂದೇಹ ನಿಶ್ಚಿತವಾಗಿ ಪ್ರತಿಯೊಂದು ಚುನಾವಣೆಯ ಫಲಿತಾಂಶದ ನಂತರ ಇರುತ್ತೆ. ಅಂದರೆ ಇತ್ತೀಚಿನ 2-3 ವರ್ಷಗಳ ಚುನಾವಣೆಗಳು, ಈ ಮತ ಅಭಿವೃದ್ಧಿಗೋ ಈ ಮತ ನೀವು ಹಂಚ್ತಾ ಇರ್ತಕ್ಕಂಥ ಹಣಕ್ಕೋ? ಅಶೋಕ್ ಅವರೇ, 20 ವರ್ಷಗಳ ಆಡಳಿತದ ನಂತರವೂ ಕೂಡ ಚುನಾವಣೆ ಅಭಿವೃದ್ಧಿ ಅಂತ ಅನ್ಸುತ್ತೆ. ಅಲ್ಲ, 20 ವರ್ಷಗಳ ಆಡಳಿತದ ನಂತರವೂ ಕೂಡ ಚುನಾವಣೆಯ ಹಿಂದಿನ ದಿನದವರೆಗೂ ಕೂಡ 10,000 ರೂಪಾಯಿ ಹಣವನ್ನು ನೇರವಾಗಿ ನೀವು ಖಾತೆಗಳಿಗೆ ಹಾಕ್ತಾ ಹೋಗ್ತಾ ಇದ್ರಿ. ಮತ ಆ ಕಾರಣದಿಂದ ಬಂತು ಅಂತ ಮೇಲ್ನೋಟಕ್ಕೆ ಅದು ಒಂದು ಕಾರಣ ಗಟ್ಟಿಯಾಗಿ ಕಾಣ್ತಾ ಇದೆ. ನಾನು ಸಾಮಾಜಿಕ ಸಮೀಕರಣಗಳನ್ನು ಅಲ್ಲಗಳೆಯಲ್ಲ. ಅಲ್ಲ, ನೀವು ಆ ಥರ ಹೋದರೆ ನೀವು ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಯಾರು ಗೆಲ್ಲಬೇಕಾಯ್ತು? ರಾಜಶೇಖರ ರೆಡ್ಡಿ ಅವ್ರ ಮಗ ಗೆಲ್ಲಬೇಕಾಯ್ತು. ಅವರು ಇಡೀ ದೇಶದಲ್ಲಿ ಅವ್ರು ಕೊಟ್ಟಷ್ಟು ಹಣವನ್ನು ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಜಗನ್ನ ಕೊಟ್ಟಷ್ಟು ಹಣವನ್ನು ರಾಜ್ಯದಲ್ಲಿ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಗೆಲ್ಲಬೇಕಾಯ್ತು, ಯಾಕೆ ಗೆಲ್ಲಿಲ್ಲ? ಹಾಗಾದ್ರೆ ಹಣ ಒಂದೇ ಪ್ರಾಮುಖ್ಯತೆ ಆಗಲ್ಲ. ಜನಕ್ಕೆ ಭದ್ರತೆನೇ ಬೇಕು, ಅಭಿವೃದ್ಧಿನೂ ಬೇಕು, ಎಜುಕೇಷನ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಅದಕ್ಕಿಂತ ಮುಖ್ಯವಾಗಿ ದೇಶದ ಭದ್ರತೆ ಬೇಕು. ಪಕ್ಕದಲ್ಲಿರುವಂಥ ಪಾಕಿಸ್ತಾನ, ಬಾಂಗ್ಲಾದೇಶ, ಇದ್ರ ಮಧ್ಯೆನೂ ಕೂಡ ದೇಶ ತಲೆ ಎತ್ತಿ ಬಾಳಬೇಕು. ಇವೆಲ್ಲನೂ ಕೂಡ ಸಮ್ಮಿಲನ ಆಗ್ತೈತೆ. ಯಾವುದೋ ಒಂದೇ ಒಂದು ಹಣ ಕೊಟ್ಟರು ಅದಕ್ಕೋಸ್ಕರ ಓಟ್ ಹಾಕಿದ್ದಾರೆ ಅನ್ನಂಗಿದ್ರೆ, ಹಣ ಹಂಚಿದ್ರೆ ಎಲ್ಲರೂ ಗೆಲ್ತಾರೆ ಅನ್ನೋದೊಂದು ಫಾರ್ಮುಲಾನೇ ಬಂದ್ಬಿಡೋದು. ಆ ಫಾರ್ಮುಲಾ ಏನು ಹಂಗಾಗಲ್ಲ. ಇದೊಂದು ಬಿಹಾರ ಒಂದು ಬಿಡಿ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಎಲೆಕ್ಷನ್ ಆಗಿದೆಯೋ ಹಣ ಕೊಟ್ಟರೆ ಗೆಲ್ತಾರೆ ಅನ್ನೋ ಒಂದು ಫಾರ್ಮುಲಾ ಬರಬೇಕಾಯ್ತು. ಹಂಗೇನಿಲ್ಲಲ್ಲ, ಡಿಫ್ರೆಂಟ್ ಇದೆ. ಯಾರ್ಯಾರು ಎಫೆಕ್ಟಿವ್ ಆಗಿ ಗ್ಯಾರಂಟಿಗಳನ್ನ, ಅಶೋಕ್ ಅವರು ಯಾರ್ಯಾರು ಇಫೆಕ್ಟಿವ್ ಆಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ, ಎಲ್ಲಿ ಸಂಘಟನೆ ಗಟ್ಟಿ ಇದೆ, ಎಲ್ಲಿ ನಾಯಕತ್ವ ಇದೆ, ಅಲ್ಲಿ ಗೆಲುವು ಸಾಧಿಸಬಹುದು ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದರೆ ನಿಮ್ಮ ಮುಂದಿನ ರಾಜಕಾರಣ ಇರ್ಬೋದು, ಮುಂದಿನ ಪಾಲಿಟಿಕ್ಸ್ ಇರ್ಬೋದು, ಗ್ಯಾರಂಟಿಗಳನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ. 4.5 ವರ್ಷದವರೆಗೂ ನೀವು ಹೆಂಗೆ ಆಡಳಿತ ನಡೆಸ್ರಿ, ಕೊನೆ 6 ತಿಂಗಳಲ್ಲಿ ಎಷ್ಟು ಇಫೆಕ್ಟಿವ್ ಆಗಿ ಹಣವನ್ನು ಜನರಿಗೆ ತಲುಪಿಸ್ತೀರಿ, ಲೆಜಿಟಿಮೇಟ್ ರೂಪದಲ್ಲಿ ತಲುಪಿಸ್ತೀರಿ ಅನ್ನೋದು ನಿಮ್ಮ ಗೆಲುವು ಸೋಲನ್ನು ನಿರ್ಧರಿಸುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೂ ಅದೇ ಕಾರಣದಿಂದ ಗೆಲುವು ಸಿಕ್ತು. ಬಿಹಾರ, ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲಿ, ದಿಲ್ಲಿಯಲ್ಲಿ ನಿಮಗೂ ಅದೇ ಕಾರಣದಿಂದ ಗೆಲುವು ಸಿಗ್ತಾ ಇದೆ. ಅಲ್ಲ, ಸಂಘಟನೆ ಹಂಗಾರೆ ಇಂಪಾರ್ಟೆಂಟ್ ಅಲ್ಲ. ಸಂಘಟನೆನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಂಘಟನೆ ಇಂಪಾರ್ಟೆಂಟು. ಮತ್ತು ಈ ಥರ ಫ್ರೀ ಕೂಡ ಈಗ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. ನಾನೇನು ಅಲ್ಲಗೆಳೆಯಲ್ಲ. ಫ್ರೀ ಪೂರ್ತಿಯಾಗಿ ಏನು ಮಾಡೋದೇ ಇಲ್ಲ ಅಂತಲೂ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಫ್ರೀನೂ ಒಂದು ಹಂತದಲ್ಲಿ ಹೆಲ್ಪ್ ಮಾಡ್ಬೋದನೋ. ಬಟ್ ಸಂಘಟನೆ ಮತ್ತು ದೇಶದ ಭದ್ರತೆ, ಅಭಿವೃದ್ಧಿ ಇವೆಲ್ಲ ವಿಚಾರವಾಗೂ ಕಾಂಬಿನೇಷನ್ ಆಗಬೇಕು. ಎಲ್ಲ ಕಾಂಬಿನೇಷನ್ ಆದಾಗ ಮಾತ್ರ ಗೆಲುವು ಸಾಧ್ಯ ಆಗ್ತೈತೆ. ಇಲ್ಲಿ ನೋಡಿ, ಇವಾಗ ಬಿಹಾರದ ಎಲೆಕ್ಷನ್ನು ಮೋದಿ ಅವರಿದ್ದರು, ನಿತೀಶ್ ಕುಮಾರ್ ಇದ್ದರು, ಆ ಕಾಂಬಿನೇಷನ್ ಹೆಲ್ಪ್ ಆಯಿತು. ಅಲ್ಲಿ ಸಂಘಟನೆ, ಇವೆರಡು ಸಂಘಟನೆ ಇದೆಲ್ಲ ಭಾಳ ಶಕ್ತಿಶಾಲಿ ಸಂಘಟನೆ ಇತ್ತು. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಫ್ರೀನೂ ಕೂಡ ಹೆಲ್ಪ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಯಾವುದೋ ಒಂದರಿಂದ ಗೆಲ್ಲ ಅಲ್ಲ, ಎಲ್ಲ ಕಾಂಬಿನೇಷನ್ ಆಗೋದು ಮುಖಾಂತರ ಜನಕ್ಕೆ ಒಂದು ನಂಬಿಕೆ ಬರ್ತೈತೆ. ಎಲ್ಲ ದೃಷ್ಟಿಯಿಂದನೂ ಇದು ಒಳ್ಳೇದಿದೆ, ಈ ಫಾರ್ಮುಲಾ ಒಳ್ಳೇದಿದೆ, ಈ ಪಾರ್ಟಿ ಒಳ್ಳೇದಿದೆ ಅಂತ ತೀರ್ಮಾನವನ್ನು ಜನ ತೆಗೆದುಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಬಟ್ ಪೊಲಿಟಿಷಿಯನ್ ಆಗಿ ನಿತೀಶ್ ಕುಮಾರ್ ಕಮ್ ಬ್ಯಾಕನ್ನು ಹೆಂಗೆ ನೋಡ್ತೀರಾ ಅಶೋಕ್?
ಯಾಕಂದರೆ ವಯಸ್ಸಾಯಿತು, ಹಾಸ್ಪಿಟಲೈಸ್ಡ್ ಆಗ್ತಿದ್ದಾರೆ, ಕಿವಿ ಕೇಳಲ್ಲ, ಜನರನ್ನು ಗೊತ್ತು ಹಿಡಿಯೋಲ್ಲ. ಬಹುತೇಕ ಮಾಧ್ಯಮಗಳು, ರಾಜಕಾರಣ, ನೀವಂತರೂ ಬಿ ಜೆ ಪಿಯವರು ಅವ್ರನ್ನ ರೈಟ್ ಆಫ್ ಮಾಡ್ಲಿಕ್ಕೆ ಹೊರಟಿದ್ರಿ. ಬಟ್ ಅವರ ಕಮ್ ಬ್ಯಾಕ್ ಇದೆ ಅಲ್ಲ, ದಟ್ ಈಸ್ ಟ್ರಮೆಂಡಬಲ್, ದಟ್ ಈಸ್ ಫಾರ್ಮಿಡಬಲ್. ನನ್ನ ಪ್ರಕಾರ ಈ ಚುನಾವಣೆಯ ನಿಜದ ಸ್ಟೋರಿ ಏನು ಅಂತಂದರೆ ಕಮ್ ಬ್ಯಾಕ್ ಆಫ್ ನಿತೀಶ್ ಕುಮಾರ್. ಅಲ್ಲ, ಹೌದು, ಪ್ರಶ್ನೆನೇ ಇಲ್ಲ. ನಿತೀಶ್ ಕುಮಾರ ಸರಳತನ ಏನಿದೆ, ಸರಳತನ ಅವ್ರನ್ನ ಬಹಳ ಎತ್ತರಕ್ಕೆ ತಗೊಂಡೋಗಿದೆ. ಮತ್ತು ಅಲ್ಲಿ ಅತಿ ಹಿಂದುಳಿದ ವರ್ಗ ಏನಿದೆ, ಆ ಅತಿ ಹಿಂದುಳಿದ ವರ್ಗದ ನಾಯಕರು ಇವತ್ತೂ ನಿತೀಶ್ ಕುಮಾರೇ ಇವತ್ತು ಅಕ್ಸೆಪ್ಟ್ ಮಾಡಿದ್ದಾರೆ. ಮಾಧ್ಯಮದಲ್ಲಿ ಬಂದಿರ್ಬೋದು ಅವ್ರಿಗೆ ಕಿವಿ ಕೇಳಲ್ಲ ಈ ಥರ, ಆದರೆ ಜನಕ್ಕೆ ಅದು ರೀಚ್ ಆಗಿಲ್ಲ ಅಂತ ಅನಿಸ್ತೈತೆ. ಇವತ್ತು ಸಮರ್ಥನೆ ಇದ್ದಾರೆ ನಿತೀಶ್ ಕುಮಾರ್ ಅನ್ನೋದು ಒಂದು ಜನಗಳಿಗೆ ರೀಚ್ ಆಗಿದೆ. ನಿತೀಶ್ ಕುಮಾರ್ ಒಳ್ಳೆ ನಾಯಕ, ಅತಿ ಹಿಂದುಳಿದ ವರ್ಗದ ನಾಯಕ ಅನ್ನೋದು ಜನಕ್ಕೆ ರೀಚ್ ಆಗಿದೆ. ಆ ದೃಷ್ಟಿಯಿಂದ ನಿತೀಶ್ ಕುಮಾರ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ನನಗೆ. ಆರ್ ಅಶೋಕ್ ಅವರು, ಹಾಗೆ ಕುತೂಹಲದಿಂದ ಕೇಳ್ತಾ ಇದ್ದೀನಿ, ಬಹುತೇಕ ಕರ್ನಾಟಕದಲ್ಲಿ ಮಾತ್ರ ನೀವು ಬಿ ಜೆ ಪಿ ನಾಯಕರು ಎಡವಿದ್ರಿ. ಕಾಂಗ್ರೆಸ್ನವ್ರು ಗ್ಯಾರಂಟಿ ಘೋಷಣೆ ಮಾಡಿದಾಗ ನೀವು ಒಂದು ರೀತಿ ಉಡಾಫೆ ಹೇಳಿಕೆಗಳನ್ನು ನಿಮ್ಮ ಬಿ ಜೆ ಪಿ ನಾಯಕರು ಕೊಟ್ಟಿದ್ರು, ಅದೇನು ಫರಕ್ ಬೀಳಲ್ಲ, ಮೋದಿ ಇದ್ದಾರೆ ನಮ್ಮ ಜೊತೆ ಅಂತ. ಈ ಎಲ್ಲ ಚುನಾವಣೆಗಳ ಫಲಿತಾಂಶಗಳನ್ನು ನೋಡಿದಾಗ ನಂಗೆ ಗೊತ್ತಿಲ್ಲ, ಬಸವರಾಜ ಬೊಮ್ಮಾಯಿಯವರು ನಿಮ್ಮ ಅತ್ಯಂತ ಆತ್ಮೀಯ ಮಿತ್ರರೂ ಹೌದು, ಯಾವತ್ತಾದರೂ ಇದು ಯೋಚನೆ ಬರುತ್ತಾ ನಾವು ಇಂಥದ್ದೇನಾದರೂ ಮಾಡಬೇಕಿತ್ತು ಅಂತ? ಆಗ ನೀವು ಗ್ಯಾರಂಟಿಗಳ ಬಗ್ಗೆ ನನಗೆ ಇನ್ನೂ ನೆನಪಿದೆ, ಬೊಮ್ಮಾಯಿಯವರು ಹೇಳ್ತಿದ್ರು, ನೀವು ಹೇಳ್ತಿದ್ರು, ತುಂಬ ಲೈಟ್ಲಿ ತೆಗೆದುಕೊಂಡಿದ್ರಿ ಕಾಂಗ್ರೆಸ್ನ ಗ್ಯಾರಂಟಿ ಘೋಷಣೆಗಳನ್ನು. ಗ್ಯಾರಂಟಿಗಳು ಇದ್ದರೂ ಕೂಡ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ 19 ಲೋಕಸಭಾ ಸೀಟ್ಗಳು ಮತ್ತು 143 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಲೀಡ್ ಸಿಕ್ತು ಒಂದೇ ವರ್ಷದಲ್ಲಿ. ಅವ್ರು ಹಿಂದಿನ ವರ್ಷ ಗ್ಯಾರಂಟಿ ಕೊಟ್ಬಿಟ್ಟು ಅಸೆಂಬ್ಲಿ ಗೆದ್ದಿದ್ರು. ಪಾರ್ಲಿಮೆಂಟ್ನಲ್ಲಿ ಬಹಳ ದೊಡ್ಡ ಆಘಾತವನ್ನು ಅನುಭವಿಸ್ತು ಕಾಂಗ್ರೆಸ್. ಏನು ಅಶೋಕ್ ಅವರೇ, ಕರ್ನಾಟಕದ ಬಿಜೆಪಿ ನಾಯಕರಿಗೆ ಯಾವತ್ತಾದರೂ ಅನ್ಸುತ್ತಾ ಇಲ್ಲ ನಾವು ಏನಾದರೂ ಒಂದು ಕರಾಮತ್ತು ಮಾಡಬೇಕಿತ್ತು ಅಂತ? ಇಲ್ಲ, ಅಲ್ಲ, ಅನಿಸಿತ್ತು ನಮಗೆ 6 ತಿಂಗಳ ಮುಂಚೆನೇ ಅನಿಸಿತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮ ಕೇಂದ್ರದ ನಾಯಕತ್ವದ ಜೊತೆ ನಾವು ಮಾತಾಡಿದ್ರಿ, ಈ ಥರ ಫ್ರೀ ಈ ಥರದ್ದೆಲ್ಲ ಈಗ ಒಳ್ಳೇದಲ್ಲ, ದೇಶಕ್ಕೆ ಒಳ್ಳೇದಲ್ಲ, ಈ ಥರ ಈ ಚುನಾವಣೆಯಲ್ಲಿ ಬೇಡ ಅನ್ನೋ ಮಾತನ್ನು ಕೂಡ ಸೂಚನೆ ಅಂತ ಅನಿಸುತ್ತೆ ನನಗೆ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಆ ಸಂದರ್ಭದಲ್ಲಿ ಹಿನ್ನಡೆ ಆಯಿತು ಅಂತ ಅನಿಸುತ್ತೆ ನನಗೂ. ಫ್ರೀ ಇಷ್ಟೊಂದು ಎಫೆಕ್ಟಿವ್ ಆಗ್ತೈತೆ ಅನ್ನೋದು ನಮಗೆ ನಾವು ಯೋಚನೆ ಮಾಡಲಿಲ್ಲ. ಲೈಟಾಗಿ ತಗೊಂಡ್ರಿ, ನೀವು ಹೇಳಿದ ಕರೆಕ್ಟು, ನಾವು ಲೈಟಾಗಿ ತಗೊಂಡ್ರಿ ಅದನ್ನ. ಈ ಲರ್ನಿಂಗ್ ಲೆಸನ್ ಏನು ಬಿಹಾರದ ಚುನಾವಣಾ ಫಲಿತಾಂಶ ಜನಕ್ಕೆ ರೀಚ್ ಆಗೋಯ್ತು. ಅಶೋಕ್ ಅವರೇ, ಬಿಹಾರದ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಮೈತ್ರಿಕೂಟ ಗೆಲುವಿನ ಫಲಿತಾಂಶದ ಲರ್ನಿಂಗ್ ಲೆಸನ್ ಏನು ಕರ್ನಾಟಕದ ಬಿಜೆಪಿ ಅವ್ರಿಗೆ? ಯಾಕಂದ್ರೆ ನೀವು ದಿನಾ ಬೆಳಗ್ಗೆ ಎದ್ರೆ ಜಗಳ ಆಡ್ತಿರ್ತೀರಾ, ದಿನಾ ಬೆಳಗ್ಗೆ ಎದ್ರೆ ಒಬ್ರಿಗೊಬ್ರು ಹೇಳಿಕೆ ಕೊಡ್ತಾ ಇರ್ತೀರಾ, ದಿನಾ ಬೆಳಗ್ಗೆ ಎದ್ರೆ ಒಬ್ರಿಗೊಬ್ರು ಕಾಲು ಎಳಿತಾ ಇರ್ತೀರಾ. ಏನು ನಿಮ್ಗೆ ಲರ್ನಿಂಗ್ ಲೆಸನ್ ಏನು ಅನ್ಸುತ್ತೆ? ಇದೆಲ್ಲ ನೋಡಿ, ಚುನಾವಣೆ ಬಂದಾಗ ಇದೆಲ್ಲ ಸೈಡ್ ಲೈನ್ ಆಗೋಗ್ತೈತೆ, ಎಲ್ಲ ನಾರ್ಮಲ್ ಬರ್ತೈತೆ. ಚುನಾವಣೆ ಒಂದು ಸರಿ ಬಿಸಿ ಹತ್ತಿದಾಗ ಪಾರ್ಟಿ ಏನಿದೆ ಸ್ಟ್ರೀಮ್ ಲೈನ್ ಆಗುತ್ತೆ. ಈಗ ಏನೇನೋ ಮಾತಾಡ್ತಾರೆ ಕೆಲವರೆಲ್ಲ, ಅದೆಲ್ಲ ಸರಿ ಹೋಗುತ್ತೆ, ಅದೇನು ದೊಡ್ಡ ವಿಚಾರ ಅಂತ ನನಗನ್ಸಲ್ಲ. ಎಲ್ಲನೂ ಕೂಡ ಒಂದು ಸ್ಟ್ರೀಮ್ ಲೈನಿಗೆ ಬಂದೇ ಬರುತ್ತೆ. ಬಿ ಜೆ ಪಿಗೆ ಆ ಶಕ್ತಿ ಇದೆ, ಬಿ ಜೆ ಪಿ ನಾಯಕತ್ವಕ್ಕೆ ಆ ಶಕ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ಕೇಂದ್ರದ ನಾಯಕರು ಈ ಸನ್ನಿವೇಶನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಪರಿಚಯ ಇರೋದ್ರಿಂದ, ನಮ್ಮದು ಕೂಡ ಹಿಂದುತ್ವದ ಪಾರ್ಟಿ ಇರೋದ್ರಿಂದ ನಾವೇನು ಆ ಥರ ಬೇರೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡೋಕ್ಕಾಗ ಸಾಧ್ಯನೇ ಇಲ್ಲ. ಏನೇ ಸಮಸ್ಯೆ ಇದ್ರೂ ಒಡಕಿದ್ರೂ ಕೂಡ ಹಿಂದುತ್ವದ ವಿಚಾರದಲ್ಲಿ ನಾವೆಲ್ಲ ಒಟ್ಟಿಗೆ ಆಗೇ ಆಗ್ತೀರಿ. ಕರ್ನಾಟಕದಲ್ಲೂ ಕೂಡ ಬಿಹಾರದ ರೀತಿಯಲ್ಲಿ ರಿಪೀಟ್ ಆಗ್ತೈತೆ, 100% ರಿಪೀಟ್ ಆಗ್ತೈತೆ, ಡೌಟೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಆರ್ ಅಶೋಕ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.